ಕಸ್ತೂರಿ ರಂಗನ್ ವರದಿ ಅವೈಜ್ಞಾನಿಕವಾಗಿದ್ದು, ಮಲೆನಾಡು ಕರಾವಳಿ ಭಾಗದ ರೈತರು ಹಾಗೂ ಜನಸಾಮಾನ್ಯರ ಬದುಕಿಗೆ ಮಾರಕವಾಗಿದೆ ಎಂದು ಭಾರತ್ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಕೊಡಗು ಜಿಲ್ಲಾ ಘಟಕ ಆರೋಪಿಸಿದೆ. ವಿರಾಜಪೇಟೆಯಲ್ಲಿರುವ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಎಚ್.ಬಿ. ರಮೇಶ್, ವರದಿ ಜಾರಿಯಿಂದ ಪಶ್ಚಿಮ ಘಟ್ಟದ ರೈತರು ಭೂಮಿಯ ಹಕ್ಕು ಕಳೆದುಕೊಳ್ಳಲಿದ್ದಾರೆ, ಜೀವನೋಪಾಯಕ್ಕೆ ಧಕ್ಕೆ ಉಂಟಾಗಲಿದೆ. ಕೇಂದ್ರ ಸರ್ಕಾರ ಅಧಿಸೂಚನೆಯನ್ನು ಕೂಡಲೇ ಹಿಂಪಡೆಯಬೇಕು ಹಾಗೂ ಸ್ಥಳೀಯರ ಒಪ್ಪಿಗೆ ಇಲ್ಲದೆ ಕಠಿಣ ನಿಯಮಗಳನ್ನು ಹೇರಬಾರದು ಎಂದು ಒತ್ತಾಯಿಸಿದರು. ಕಸ್ತೂರಿ ರಂಗನ್ 7ನೇ ಕರಡು ಅಧಿಸೂಚನೆಯನ್ನು ಈಗಾಗಲೇ ಪ್ರಕಟ ಮಾಡಿದೆ. ಪ್ರಕಟದೊಂದಿಗೆ ಮುಂದೆ 60 ದಿನಗಳ ಕಾಲ ಅಬ್ಜೆಕ್ಷನ್ ಹಾಕಕ್ಕಿರುವಂಥ ಕಾಲಾವಕಾಶವನ್ನು ನೀಡಿದೆ. ನಾವು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅದು ಪ್ರಾರಂಭ ಆಗಿದ್ದರಿಂದ 2013ರಿಂದ ನಿರಂತರವಾಗಿ ನಾವು ಇದು ಜನಸಾಮಾನ್ಯರಿಗೆ ಜಿಲ್ಲೆಯಲ್ಲಿ ಭಾಳ ಮಾರಕವಾಗಿರುವಂಥದ್ದು. ಜಿಲ್ಲೆಯಲ್ಲಿ 53 ಗ್ರಾಮಗಳು ಇದರಿಂದ ಬಾಧಿತವಾಗುತ್ತೆ ಮತ್ತು ಕೃಷಿ ಹೀಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳುವ ನಿಟ್ಟಿನಲ್ಲಿ ಹಿಂದಿನಿಂದಲೂ ನಾವು ಇದರ ಬಗ್ಗೆ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಈಗಾಗಲೇ ಈಗ 7ನೇ ಕರಡು ಅಧಿಸೂಚನೆಯನ್ನು ಈಗ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಮಾಡಿದೆ. ಜಿಲ್ಲಾ ಸಮಿತಿ ಸದಸ್ಯ ಡಾಕ್ಟರ್ ದುರ್ಗಾಪ್ರಸಾದ್ ಮಾತನಾಡಿ, 7ನೇ ಕರಡು ಅಧಿಸೂಚನೆಯಿಂದ ಕೊಡಗಿನ ನೂರಾರು ಗ್ರಾಮಗಳ ಜನಜೀವನ ಅತಂತ್ರವಾಗಲಿದೆ. ಜನವಸತಿ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಿ ನಿರ್ಬಂಧ ವಿಧಿಸುವ ಕ್ರಮ ಸರಿಯಲ್ಲ ಎಂದರು. ಸಮಿತಿಯ ವರದಿ ಅನುಷ್ಠಾನದ ಒಂದು ಹೆಜ್ಜೆ ಮುಂದೆಯಾಗಿ ಈಗ 7ನೆಯ ಅಧಿಸೂಚನೆ ಹೊರಬಂದಿದೆ. ಅದು ಬಂದ ತಕ್ಷಣ ಈಗ ಅದನ್ನು ವಿರೋಧಿಸಿಕೊಂಡು ಅದನ್ನು ರದ್ದುಪಡಿಸಬೇಕು, ನಮ್ಮ ಕೆಲವು ಗ್ರಾಮಗಳನ್ನು ನಾವು ತೆಗೆಯಬೇಕು ಅಂತೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಅಲ್ಲಲ್ಲಿ ಪ್ರತಿಭಟನೆಗಳು, ವಿರೋಧಾಭಿಪ್ರಾಯಗಳು ವ್ಯಕ್ತಾಗ್ತಾ ಇದೆ. ಆದರೆ ನಮ್ಮ ಅಭಿಪ್ರಾಯದಲ್ಲಿ ಇವತ್ತಿನ ಘಟ್ಟದಲ್ಲಿ ಕಸ್ತೂರಿ ರಂಗನ್ ವರದಿಯ ಅನುಷ್ಠಾನವನ್ನು ಹಾಗೆ ತಡೆಯಲಿಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಕಸ್ತೂರಿ ರಂಗನ್ ವರದಿ 2014ರಲ್ಲಿ ಕೇಂದ್ರದಲ್ಲಿ ಮೊದಲ ಬಾರಿ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ನರೇಂದ್ರ ಮೋದಿಯವರ ಸರ್ಕಾರ ಮೇ 26ನೇ ತಾರೀಕಿಗೆ ಅಧಿಕಾರಕ್ಕೆ ಬಂತು. 3 ತಿಂಗಳ ನಂತರ ಅಂದರೆ ಆಗಸ್ಟ್ 27ನೇ ತಾರೀಕಿಗೆ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆ ಸರ್ಕಾರ ಒಂದು ಅಫಿಡವಿಟ್ ಮಂಡಿಸಿ ನಾವು ಡಾಕ್ಟರ್ ಮಾಧವ್ ಗಾಡ್ಗೀಳವರ ವರದಿಯನ್ನು ತಿರಸ್ಕರಿಸ್ತೇವೆ ಮತ್ತು ನಾವು ಡಾಕ್ಟರ್ ಕಸ್ತೂರಿ ರಂಗನ್ ಸಮಿತಿಯ ವರದಿಯ ಒಟ್ಟಿಗೆ ಅದನ್ನು ಅನುಷ್ಠಾನಕ್ಕೆ ತರ್ತೇವೆ ಅಂತ ಹೇಳಿ ಅವರು ಅಲ್ಲಿ ಮಾತು ಕೊಟ್ಟಿದ್ದಾರೆ. ಜಿಲ್ಲಾ ಸಮಿತಿ ಸದಸ್ಯ ಎಸಿ ಸಾಬು ಮಾತನಾಡಿ, ಹಿಂದಿನ ಅಧಿಸೂಚನೆಗಳಿಗೆ ಸಲ್ಲಿಸಿದ ಆಕ್ಷೇಪಣೆಗಳಿಗೆ ಸೂಕ್ತ ಸ್ಪಂದನೆ ದೊರೆತಿಲ್ಲ. ಕರ್ನಾಟಕದಲ್ಲಿ ವರದಿಯ ಜಾರಿಗೆ ನಿರಂತರ ವಿರೋಧವಿದ್ದು, ಜನವಸತಿ ಮತ್ತು ಕೃಷಿ ಪ್ರದೇಶಗಳನ್ನು ವರದಿ ವ್ಯಾಪ್ತಿಯಿಂದ ಹೊರಗಿಡಬೇಕೆಂದು ಆಗ್ರಹಿಸಿದರು. ಸಂಸದ ಯದುವೀರ್ ಒಡೆಯರ್ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ವಿಷಯದಲ್ಲಿ ಜನರ ಪರವಾಗಿ ಸೂಕ್ತವಾಗಿ ಧ್ವನಿ ಎತ್ತಿಲ್ಲ ಎಂದು ಆರೋಪಿಸಿದ ಅವರು, ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿದರೆ ಎಲ್ಲ ಪಕ್ಷಗಳು ಹಾಗೂ ಸಂಘಟನೆಗಳನ್ನು ಒಗ್ಗೂಡಿಸಿ ರಾಜಕೀಯಾತೀತ ಬೃಹತ್ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಇದರಲ್ಲಿ ರಾಜಕೀಯ ರಹಿತವಾಗಿ ಮಾಡುವುದು, ಆದರೆ ಇದರಲ್ಲಿ ಪಕ್ಕಾ ರಾಜಕೀಯ ಇದೆ. ಇದರಲ್ಲಿ ಅಂದರೆ ಕೇಂದ್ರದಲ್ಲಿ ಇರುವಂತಹ BJPಯನ್ನು ನಿಯಂತ್ರಣ ಮಾಡ್ತಾ ಇರುವಂತಹ RSSನವರು ಕಸ್ತೂರಿ ರಂಗನ್ ವರದಿಗಿಂತ ಹಿಂದೆ ಒಂದು ವರದಿ ಬಂದಿತ್ತು, ಮಾಧವ್ ಗಾಡ್ಗೀಳ್ ವರದಿ. ಆ ವರದಿಯನ್ನೇ ಜಾರಿ ಮಾಡಬೇಕು ಎಂದು ಒತ್ತಾಯ ಮಾಡಿದವರು RSSನವರು. ಆ RSSನ ಒತ್ತಾಯದ ಮೇಲೆ ಸ್ಟಾರ್ಟಿಂಗಲ್ಲಿ BJPಯವರು ಅದನ್ನು ಒಪ್ಪಿಕೊಳ್ತಾರೆ ಮತ್ತು ದೊಡ್ಡ ರೀತಿಯಲ್ಲಿ ಜನರ ಹೋರಾಟಗಳು ವಿರೋಧಗಳು ಬಂದಂಥ ಸಂದರ್ಭದಲ್ಲಿ ಅವರು BJPಯವರು ಅದನ್ನು ಕೈ ಬಿಡ್ತಾರೆ ಮತ್ತು ಇನ್ನೊಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಕಸ್ತೂರಿ ರಂಗನನ್ನು ಅದರ ಇದರಾಗಿ ಮಾಡ್ತಾರೆ. ಅವರ ಒಂದು ವರದಿಯನ್ನು ಬರ್ತದೆ ಮತ್ತು ನಂತರ ದಿನಗಳಲ್ಲಿ ಆ ವರದಿಯನ್ನು ಜಾರಿ
ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ 2-3 ಸತಿ ಅವರು ಅದನ್ನು ಅಫಿಡವಿಟನ್ನು ಕೊಡ್ತಾರೆ. ಅವರು ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಜನರನ್ನು ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಅಂದರೆ ಜನರಿಗೆ ಕೆಲವರಿಗೆಲ್ಲ ಅದರ ಬಗ್ಗೆ ತಿಳುವಳಿಕೆ ಇಲ್ಲ ಕಾಣ್ತದೆ. ಆದರೆ ಎಲ್ಲ ಜನಗಳು ಮುಟ್ಟಾಳರಲ್ಲ ಅಂತ ಅವರು ತಿಳ್ಕೊಳ್ಬೇಕಾಗುತ್ತೆ. ಆ ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಅಫಿಡವಿಟನ್ನು ಕೊಟ್ಟಿದ್ದಾರೆ, ನಾವು ಇದನ್ನು ಜಾರಿ ಮಾಡ್ತೇವೆ ಎಂದು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವು ಕೂಡ ನಿನ್ನೆ ಬೊನ್ನಣ್ಣನವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ. ನಾವು ರಾಜಕೀಯ ರಹಿತವಾಗಿ ಎಲ್ಲರೂ ಸೇರಿ ಹೋರಾಟ ಮಾಡಬೇಕು, ಎಲ್ಲರೂ ಹೋರಾಟ ಮಾಡಬೇಕು. ಏಕೆ ಸಭೆಯನ್ನು ಇರಿದಂಥ ಸಂದರ್ಭದಲ್ಲಿ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿದಂಥ ಒಂದು ಜಿಲ್ಲೆ ಇದೆ. ಅವರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವರಿಗೆ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ ಕಂಡು. ಅದೇ ರೀತಿಯಲ್ಲಿ ಇಲ್ಲಿ ಕೊಡಗು ಜಿಲ್ಲೆಯಿಂದ 2 ಬಾರಿ ಗೆದ್ದಿರುವಂಥ ನಮ್ಮ ಇವರು ಹಿಂದೆ ಇದ್ದಂಥ MP ಪ್ರತಾಪ್ ಸಿನ್ಹಾ ಅವರು 2 ಬಾರಿ ಇಲ್ಲಿಂದ ಗೆದ್ದೋಗಿದ್ದಾರೆ. ಕೊಡಗು ಜಿಲ್ಲೆಯವರು ಅವರಿಗೆ ಬೆಂಬಲವನ್ನು ಕೊಟ್ಟು ದೊಡ್ಡ ಬಹುಮತದಿಂದ. ಆದರೂ ಕೂಡ ಒಂದು ಸುದ್ದಿ ಇಲ್ಲ, ಅವರ ಬಗ್ಗೆ ಏನೂ ಮಾತಾಡಲಿಲ್ಲ, ಪಾರ್ಲಿಮೆಂಟ್ ಒಳಗಡೆ ಏನೂ ಮಾತಾಡಲಿಲ್ಲ. ಈಗ ನಿನ್ನೆ ದಿನ ನಮ್ಮ ಹೊಸ MP ಈಗ ಇರುವಂಥ MP ಯದುವೀರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಇದೇ ಒಂದು ಕಡೆ ಕೂತ್ಕೊಂಡು ಅವ್ರಿಗೆ ಇದರ ಬಗ್ಗೆ ಕಸ್ತೂರಿ ರಂಜನ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದ ಮನುಷ್ಯರು ಮಾತಾಡುವ ಒಂದು ರೀತಿಯನ್ನು ನೋಡಿದ್ರೆ ಅವರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ನೋಡ್ತಾ ಇದೆ. ಅದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸದಸ್ಯೆ ಪದ್ಮಿನಿ ಶ್ರೀಧರ್ ಉಪಸ್ಥಿತರಿದ್ದರು.